ಅದು ಮುಳುಬಾಗ್ಲು ಅಂತ ಶಿವಾಜಿ ಜಯಂತಿ ಅಷ್ಟು ಚೆನ್ನಾಗಿ ಮಾಡ್ತೀರಿ. ಮತ್ತು ಹಿಂದೂ ನಾವು ಕೋಲಾರದಲ್ಲಿ ನಮ್ಮ ಕನಸು ಮಂಗಳೂರು ಥರ ಕೋಲಾರದಲ್ಲಿ ಕಾರ್ಯಕ್ರಮ ಮಾಡಬೇಕಂತ. ನಾವು ಮೊನ್ನೆ ಹಿಂದೂ ಸಮಾರಂಭ ನೋಡಿದ್ರಿ ತಾವೆಲ್ಲ ಯಾವ ರೀತಿ ಏನಿತ್ತು ಅಂತ. ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ನಾವು ಕೋಲಾರದಲ್ಲಿ. ನಾವು ಮಂಗಳೂರಿಗೆ ಸುಮಾರು 25-30 ವರ್ಷದಿಂದ ಬಜರಂಗ ದಳ ಇದ್ದಾಗ ನಾನು ಸುಮಾರು ಇಲ್ಲಿ ನನ್ನ ಜೊತೆ ಇದ್ದಾರೆ ಬಜರಂಗ ಸುನೀಲ್ ಕುಮಾರು, CT ರವಿಯವರು ಇನ್ನೂ MLA ಆಗಿರಲಿಲ್ಲ. ಅವಾಗ ನಾವು ಹೋಗಿದ್ವಿ ಬಜರಂಗ ಇದಕ್ಕೆ ದತ್ತಪೀಠಕ್ಕೆ. ಅದು ಬಾಬಾ ಬುಡನ್ಗಿರಿ ಅಂತ ಇದ್ರು. ನಾವು ಹೋಗ್ತಾ ಅದೊಂದು ದತ್ತಪೀಠ ಆಯಿತು. ಅಲ್ಲಿ ಒಂದಷ್ಟು ಗೋರಿಗಳಿತ್ತು. ಆವಾಗ ನಮ್ಮ ಪ್ರಮೋದ್ ಮುತಾಲಿಕ್ ಜಿ ನಮಗೆ ರಾಜ್ಯ ಸಂಚಾಲಕರು, ಅವರ ಸಾಮಾನ್ಯ ಕಾರ್ಯಕರ್ತ ಬಜರಂಗ ದಳದಲ್ಲಿ. ಅವತ್ತು ಹೋದಾಗ ನಮಗೊಂದು ಪ್ರೇರಣೆ ಮಂಗಳೂರು ಅಂದರೆ ಅವತ್ತಿಂದ ಕನಸು ನನಗೆ. ತದನಂತರ ನಾವು ಭಾಜಪಕ್ಕೆ ಬಂದರೆ ಭಾಜಪ ಹಲವಾರು ಜವಾಬ್ದಾರಿ ತಗೊಂಡು ಅದು ಬೇರೆ ವಿಷಯ. ಮಂಗಳೂರು ಥರ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಹಿಂದೂ ಸಮಾಜೋತ್ಸವ ಬಂತು, ಸಂಘದ 100 ವರ್ಷದ ಪ್ರಯುಕ್ತ ಎಲ್ಲ ಕಡೆ ಸಮಾಜೋತ್ಸವಗಳನ್ನ ಚೆನ್ನಾಗಿ ಮಾಡಬೇಕು, ಯಶಸ್ವಿ ಮಾಡಬೇಕಂತ ಹೇಳಿದಾಗ ನಾವೊಂದು ಸುಮಾರು ಸಂಘದಿಂದ ನಿರ್ಧಾರ ಆಯಿತು. 28 ಕಡೆ ಕೋಲಾರ ಜಿಲ್ಲೆಯಲ್ಲಿ ಆಗಬೇಕಂತಾಯಿತು. ಕೋಲಾರದಲ್ಲಿ ಪ್ರಾರಂಭ ಆಯಿತು. ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ. ನಿಮ್ಗೆ ಗೊತ್ತು, ಮಾಲೂರಲ್ಲಿ ಕಳೆದ ಬಾರಿ ನಾವು ಸಂಚಲನ ಮಾಡಿದ್ವಿ. ಸುಮಾರು 3,500 ಪಥಸಂಚಲನ ಗಣವೇಶ ಹಾಕೋ ಮುಖಾಂತರ ಮಾಡಿದ್ವಿ. ಕೋಲಾರದಲ್ಲಿ ಯಾಕೆ 25,000 ಜನ ಸೇರಿಸಿ ಮಾಡಬಾರ್ದು ಅಂತ ನಾವು ಇಲ್ಲಿ ವೇದಿಕೆ ಮೇಲೆ ನಮ್ಮ ಸಂಸದರು ಎಲ್ಲ ಕೂತ್ಕೊಂಡು ಒಂದು ಪೂರ್ವಭಾವಿ ಸೇವೆ ಮಾಡಿದ್ವಿ. ಮತ್ತು ವಾತಾವರಣ ಸೃಷ್ಟಿ ಮಾಡಿದ್ವಿ. ನೋಡಿದ್ರಿ ನೀವು, ಕಲರ್ಫುಲ್ಲಾಗಿತ್ತು ಕೋಲಾರದಲ್ಲಿ ಅಂತ. ಎಷ್ಟೊಂದು ಜನ ನೋಡಿರ್ತೀರಿ. ಅದಕ್ಕೆ ಮೊದಲು ಪೂರ್ವವಾಗಿ 31ಕ್ಕೆ ಕಾರ್ಯಕ್ರಮ ಆಯಿತು. ಇಂಥ ದಿವಸ ಭಾನುವಾರ 29ಕ್ಕೆ ಒಂದು ಬೈಕ್ ರ್ಯಾಲಿ ಮಾಡಿದ್ವಿ. ಬೈಕ್ ರ್ಯಾಲಿಗೆ ವ್ಯಾಯಾಮಗಳೆಲ್ಲ ಮಾಡಿದ್ರೆ ಅಲ್ಲಿ ಒಂದಷ್ಟು ಯಾರೋ ಸ್ಪಾನ್ಸರ್ ಇದ್ದರು, ಹೆಲ್ಮೆಟ್ ಇಟ್ಕೊಟ್ರು. ಅದೇ ಕೋಲಾರದಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ನಿಮಗೆ ಗೊತ್ತು, ಕೋಲಾರ ಸೆನ್ಸಿಟಿವ್ ಏರಿಯಾ ಅಂತ ಬಿಂಬಿಸ್ಬಿಟ್ಟವ್ರೆ. ಅದೇ ನಮ್ಮ ಸಂಸದರು ಫ್ಲಾಗ್ ಹಾರಿಸಿದ್ರಲ್ಲ ಟವರು, ಅಲ್ಲೆಲ್ಲ ಹೋಗ್ತಾರಿಲ್ಲ, ಅದು ಇದು ಏನೋ ಇತ್ತು. ಆಮೇಲೆ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡ್ರಿ, ಈ ಥರ ನಿಮ್ಮಂಥ ಯುವಕರೇ ಮಾಡಿದ್ದು. ನಾವೊಂದು 500,000 ಬೈಕ್ ರ್ಯಾಲಿ ಮಾಡ್ಬೇಕು ಅಂದ್ಕೊಂಡ್ರಿ. ನಿಮ್ಗೆ ಗೊತ್ತಿಲ್ಲ, 3,200 ಬೈಕ್ ಬಂದಿತ್ತು. ಇಡೀ ಕೋಲಾರ ನಡಗ್ಬಿಡ್ತಾ ಅವತ್ತು. ಏನು ಕೋಲಾರದಲ್ಲಿ ಬೈಕ್ ರ್ಯಾಲಿ ವಿತೌಟ್ ಪೆಟ್ರೋಲು, ವಿತೌಟ್ ಹೆಲ್ಮೆಟ್, ಯಾರಿಗೂ ನಾವು ಇದು ಮಾಡಿ ಹೆಲ್ಮೆಟ್ ಇಲ್ದಿದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ವಿ. ಎಂಥ ಬೈಕ್ ರ್ಯಾಲಿ ಐತೆ ಅಂದರೆ, ನಾವು ಬೈಕ್ ರ್ಯಾಲಿ ಫಿಕ್ಸ್ ಮಾಡಿದ್ದೆ 3.5 ಕಿಲೋಮೀಟ್ರ್ ಬೈಕ್ ಆಯಿತು. ನೋಡಿರಿ, ಯಾರು ಇದು ಭಾಗವಹಿಸಿದವ್ರು ಗೊತ್ತಿದ್ದು. 3.5 ಕಿಲೋಮೀಟ್ರು ಬೈಕ್ ಆಯಿತು. ಅದಾಗಿ 2 ದಿವಸಕ್ಕೆ ಡೇ ಆಫ್ಟರ್ ಟುಮಾರೋ, ಅದು ನಾಳಿದ್ದು ಇದು ಕಾರ್ಯಕ್ರಮ ತುಂಬ ಪ್ರಚಾರ ಆಗಿತ್ತು. ಮನೆಗೊಬ್ಬರು ಬರಲೇಬೇಕಂತಿತ್ತು. ನಾವು ಸುಮಾರು 22,000 ಜನ ಸೇರಿದ್ವಿ ಇವತ್ತು. ಅದನ್ನು ತಡೆಯೋಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದರು. ಆದರೆ ಹಿಂದೂಗಳ ಶಕ್ತಿ ಒಂದಾದರೆ ಯಾರೂ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಯಿತು. ಅವತ್ತು ಯಾರೂ ವಿರೋಧ ಮಾಡೋಕ್ಕೆ ಆಗಿಲ್ಲ. ಆ ಶಕ್ತಿ ಮುಳುಬಾಗ್ಲಲ್ಲಿದೆ. ನೀವು ಹಿಂದೆ ಮಾಡಿದ್ದೀರಿ ಶಿವಾಜಿ ಜಯಂತಿ, ಕೋಲಾರಕ್ಕೆ ಎಲ್ಲದಕ್ಕೂ ಕಣ್ ತರಿಸಿದಿರಿ. ನಾನು ನೋಡಿದ್ದೀನಿ ಸಾಕಷ್ಟು. ಶಿವಾಜಿ ಜಯಂತಿ ಅಂದರೆ ನಾನು ಹೇಳಿದ್ನಲ್ಲ ಅವಾಗೆ, ಅದು ಮುಳುಬಾಗ್ಲು ಅಂದರೆ ಶಿವಾಜಿ ಜಯಂತಿ ಅಷ್ಟು ಚೆನ್ನಾಗಿ ಮಾಡ್ತೀರಿ. ಮತ್ತು ಹಿಂದೂ ಸಮಾಜಸ್ಥರು ಮಾಡಿದಿರಿ. ಮತ್ತು ಈ ಶಿವಾಜಿ ಜಯಂತಿ ಇಡೀ ಸ್ಟೇಟ್ಗೆ ಹೋಗಬೇಕು. ಮುಳುಬಾಗ್ಲಲ್ಲಿ ತುಂಬ ಹಿಂದೂ ಯುವಕರಿದ್ದಾರೆ, ಅವರು ಎಲ್ಲದಕ್ಕೂ ರೆಡಿಯಾಗಿರ್ತಾರೆ. ಅಂಥ ಶಿವಾಜಿ ಜಯಂತಿ ನಾವು ಮಾಡ್ತೀವಿ. ಇಡೀ ರಾಜ್ಯ ಮುಳುಬಾಗಿಲು ಕಡೆ ನೋಡ್ಬೇಕಂದ್ರೆ, ಇಡೀ ಎಲ್ಲ ರಾಜಕೀಯ ವ್ಯಕ್ತಿಗಳು ಏನೋ ಒಳ್ಳೇದಾಗಬೇಕಂದ್ರೆ ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಅಂದರೆ ಇನ್ನೊಂದು ಸತಿ ನೋಡಬೇಕು. ಆ ರೀತಿ ನಾವು ಮಾಡೋಂಥ ಕೆಚ್ಚದೆ ಯುವಕರು ನಾವಿಲ್ಲಿ ಸೇರಿದರು. ನಿಮ್ಮೆಲ್ಲ ಒಂದು ಆ ಮುಖಸ್ಥರೇ ನೋಡಿದ್ರೆ ಖಂಡಿತವಾಗಿ ಆ ಥರ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ. ಆ ಕಾರಣಕ್ಕೆ ಇವತ್ತೇನು ನಾವು ಇಲ್ಲಿ ಸೇರಿದ್ರಿ, ನಿಮ್ಮ ಒಂದು ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಅವತ್ತಿಂದ 31ಕ್ಕೆ ಕಾಯ್ದರೆ ಆಗಲ್ಲ. 29 ದಿವಸನೇ ಬಂದರೆ ಆಗಲ್ಲ. ವಾತಾವರಣ ಸೃಷ್ಟಿ ಮಾಡಬೇಕು, ಮಾತಾಡಬೇಕು. ನೀವು ಎಷ್ಟೇ ಯೂಟ್ಯೂಬ್ಗಳಲ್ಲಿ ಹೋದರೆ ಕೂಡ ಅದು ಕೆಲಸ ಆಗಲ್ಲ. ಯೂಟ್ಯೂಬ್ ಒಂದು ಭಾಗನೇ, ಪ್ರಚಾರದೊಂದು ಭಾಗನೇ, ಪ್ರಚಾರ ಆಗೋದೊಂದು ಭಾಗನೇ. ಆದರೆ ನಾವು ಮಾತಾಡಿ ನಮ್ಮ ಮನೆಯಿಂದ ಒಬ್ಬರು ಬರಬೇಕಂತ ನಾವು ನಿರ್ಧಾರ ಮಾಡ್ತಿರಲ್ಲ, ಅದು ಹೆಚ್ಚಾಗ್ತದೆ. ಸುಮಾರು ಒಂದು 25-30 ಸಾವಿರ ಜನ ನಾವು ಶಿವಾಜಿ ಜಯಂತಿಯಲ್ಲಿ ಭಾಗವಹಿಸಿದ್ದಾದರೆ ಇಡೀ ರಾಜ್ಯ ನೋಡ್ತದೆ. ಆ ರಾಜ್ಯ ನೋಡೋವಂಥ ಕೆಲಸ ಈ ಹಿಂದೆನೂ ನೀವು ಮಾಡಿದಿರಿ, ಮುಂದೆ ಮಾಡ್ತೀರಿ. ಅದು ಒಂಥರ ಕಲರ್ಫುಲ್ ಆಗಿರಬೇಕು. ಶಿವಾಜಿ ಜಯಂತಿ ಯಾಕೆ ಮಾಡ್ತಾಯಿದ್ದೀರಿ? ಇಲ್ಲಿ ಯಾವುದೇ ಒಂದು ಜಾತಿ ಇಲ್ಲ, ಒಂದು ಧರ್ಮ ಮಾತ್ರ ಇದೆ. ಆ ಧರ್ಮದ ಸೇನಾನಿಗಳು ಮುಳುಬಾಗ್ಲಲ್ಲಿದ್ದಾರೆ. ಮುಳುಬಾಗ್ಲಪ್ಪ, ಇಡೀ ರಾಜ್ಯಕ್ಕೆ ಶಿವಾಜಿ ಜಯಂತಿ ಈ ಥರ ಮಾಡಿದಾರಪ್ಪ. ಮುಳುಬಾಗ್ಲವ್ರನ್ನ ನೋಡಿ ಕಲೀರಪ್ಪ, ಮುಳುಬಾಗ್ಲು ಯುವಕರು ನೋಡಿ ಕರೀರಪ್ಪ, ಮುಳುಬಾಗ್ಲು ನಾಯಕರು ನೋಡಿ ಕರೀರಪ್ಪ ಅಂತ ರಾಜ್ಯ ಮಾತಾಡಬೇಕು 30ನೇ ತಾರೀಕು. ಆ ರೀತಿ ಮಾಡೋಕ್ಕೆ ನಾವೆಲ್ಲ ಉತ್ಸಾಹ ಇದ್ದಿರಿ ತಾನೇ? 29ನೇ ತಾರೀಕು ಖಂಡಿತವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಬಾಯಿ ಮಾತಲ್ಲ, ಎಲ್ಲ ರೀತಿಯಲ್ಲಿ ನಾವು ಇರ್ತೀವಿ. ನೀವೆಲ್ಲ ಮಾಡೋಂಥ ಕೆಲಸಕ್ಕೆ ಇವತ್ತು ಹಿರಿಯರು ಇನ್ನೂ ಮಾತಾಡ್ತಾರೆ. ನೀವೆಲ್ಲ ಏನು ಸಲಹೆ ಸೂಚನೆ ಕೊಡ್ತೀರಿ ಅದನ್ನು ನಾವು ಮಾಡ್ತೀವಿ. ಮತ್ತು ಏನೇ ಆಗಲಿ ಈ 40 ಡಿಸೇಬಲ್ ಒಳಗೆ ನಾವು ಇದು ಸಿಸ್ಟಮ್ನ ಅಳವಡಿಸ್ಬೋದು. ಅದಕ್ಕೆ ಯಾರ್ದು ವಿರೋಧ ಇಲ್ಲ. ಲೀಗಲ್ಲಾಗೇ ಇದೆ ಅದು.
ಹಾಕೋಕ್ಕೆ. ಡಿ ಜೆ ಅನ್ನೋದು ಇಡೀ ಸ್ಟೇಟಲ್ಲಿ ಪರ್ಮಿಷನ್ ಇಲ್ಲದೆ ಇರ್ಬೋದು, ಆದರೆ ನಾವು ಮೊನ್ನೆ ಹಿಂದೂ ಸಮಾಜಸ್ಥಕ್ಕೆ 2 ಕಡೆ ಅದನ್ನು ಅಳವಡಿಸಿದ್ರಿ ಸೌಂಡ್ ಬಾಕ್ಸ್ನ. 40 ಡಿಸೇಬಲ್ಗಿಂತ ಅದು ಹೈಕೋರ್ಟು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇರೋದಕ್ಕೋಸ್ಕರ ನಾವು ಅದರೊಳಗೆ ಹಾಕ್ಕೊಂಡು ನಮ್ಮ ಒಂದು ದೇಶದ ಭಕ್ತಿ ಹಾಡುಗಳನ್ನ ಹಾಕ್ಕೊಂಡು ನಾವು ಯಾವ ರೀತಿ ಅದನ್ನು ಎಂಜಾಯ್ ಮಾಡ್ಬೋದು ಮತ್ತು ಯಾವ ರೀತಿ ಅದನ್ನು ಆಚರಣೆ ಮಾಡ್ಬೋದು ಅಂತ ಅದು ಹೇಳ್ತಾರೆ. ನಾವೆಲ್ಲ ನಿಮ್ಮ ಜೊತೆ ಇರ್ತೀರಿ, ಅದಕ್ಕೆ ಯಾರ್ದು ಅಪ್ಪಣೆ ಏನೋ ಅನುಮತಿ ಏನು ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಿರಲಿ, ವೇಮ್ಗಲಲ್ಲಿ ನಾವು ಬೈಕ್ ರ್ಯಾಲಿ ಮಾಡೋಕ್ಕೆ ಹೋದಾಗ SP ಮೇಡಮು ನಮಗೆ ಅದನ್ನು ಯಾಕೆ ಮಾಡ್ತೀರಿ ಸೆನ್ಸಿಟಿವ್ ಅಂತಲ್ಲ, ನಾವು ಹೇಳಿದ್ರಿ ನಾವು ಮಾಡೇ ತೀರ್ತೀವಿ. ಯಾಕಂತ ನೀವು ನ್ಯಾಯಯುತವಾಗಿ ಮಾಡೋಕ್ಕೆ ಯಾರ್ದೇನು ಅಪ್ಪಣೆ ಬೇಕಾಗಿಲ್ಲ. ಅನ್ಯಾಯ ಕೆಲಸಗಳು ಸಾವಿರಾರು ಮಾಡ್ತಾಯಿದ್ದಾರೆ, ಆದರೆ ನ್ಯಾಯಯುತ ಕೆಲಸ ಮಾಡೋಕ್ಕೆ ನ್ಯಾಯಪರ ನಾವು ಇನ್ನು ನಮ್ಮ ಧರ್ಮದ ಆಚರಣೆ, ನಮ್ಮ ಮಹಾರಾಜರು ಕೆಚ್ಚಿದ ಹಿಂದೂ ನಾಯಕರು ಶಿವಾಜಿಯವರು ಅವರ ಒಂದು ಜನ್ಮ ವರ್ಷಾಚರಣೆ ಅವ್ರ ಜಯಂತಿ ಮಾಡೋಕ್ಕೆ ಯಾರ್ದು ಅಪ್ಪಣೆ ಏನು ಬೇಕಾಗಿಲ್ಲ. ನಾವು ಯಾರೋ ವಿರುದ್ಧ ಮಾಡ್ತಾಯಿಲ್ಲ, ನಾವೆಲ್ಲ ಸೇರಿ. ಮತ್ತು ಈ ಶಿವಾಜಿ ಜಯಂತಿನ ನಾವೇನು ಮಾಡಿದ್ರಿ, ಕೋಲಾರದಲ್ಲಿ ಹಿಂದೂ ಸಮಾಜೋತ್ಸವನ ನಾವೊಂದು ಕ್ಯಾಪ್ಷನ್ ಕೊಟ್ಟಿದ್ರಿ, ಹಿಂದೂಗಳ ಹಬ್ಬ ಅಂತ. ಅದು ನಾವು ಹಬ್ಬದ ಥರನೇ ಮಾತಾಡಿದ್ದು ನೋಡಿರ್ಬೋದು. ಮಕ್ಕಳು ಮಂಗಳೂರಿಂದ ಒಂದು 150 ಮಕ್ಕಳು ಬಂದರು, ಡ್ಯಾನ್ಸ್ ಆಡ್ಕೊಳ್ತಾ ಇದ್ರು, ನಾವೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರಿ. ಅದು ಹಬ್ಬ ಅಂತ ಆಚರಣೆ ಮಾಡಿದ್ವಿ. ಇವತ್ತು ಶಿವಾಜಿ ಜಯಂತಿನೂ ಕೂಡ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ, ಮತ್ತು ಯಾವುದೇ ರೀತಿ ಬಿಗುವಿನ ವಾತಾವರಣ ಸೃಷ್ಟಿ ಆಗಬಾರ್ದು. ಅವತ್ತು ಜನಕ್ಕೆ ಕೆಲವರಿಗೆ ಆ ಕಡೆ ಈ ಕಡೆ ಮಾತಾಡಲ್ಲ, ಭಯ ಇರ್ತದೆ. ಆ ಥರ ಇದ್ದವ್ರಿಗೆ ನಾವು ಭಯ ಇಕ್ಸ್ಬಾರ್ದು. ಹೌದಪ್ಪ, ನಾವು ಒಂದು ಒಳ್ಳೆ ಜಯಂತಿ ಮಾಡ್ತಾಯಿದ್ರೆ ಒಳ್ಳೆ ಹಿಂದೂಗಳೆಲ್ಲ ಸೇರಿ ಹಬ್ಬ ವಾತಾವರಣ ಸೃಷ್ಟಿ ಮಾಡಬೇಕು. ಆವಾಗ ಎಲ್ಲರೂ ಆಚೆ ಬರ್ತಾರೆ. ನಾವು ಏನೋ ಒಂಥರ ಅವ್ರ ಮೇಲೆ ಹೋಗ್ತೀವಿ, ಯಾರ ಮೇಲೆ ಹೋಗಲ್ಲ. ನಮ್ಮ ಧರ್ಮನ ನಮ್ಮ ರಾಜ್ಯರ ಒಂದು ಹಿಂದೂಗಳ ಪ್ರತೀಕ ಶಿವಾಜಿ ಅವರ ಜಯಂತಿ ಮಾಡಬೇಕಂದ್ರೆ ಯಾರಿಗೋ ಭಯ ವಾತಾವರಣ ಸೃಷ್ಟಿ ಆಗಬಾರ್ದು. ಧೈರ್ಯವಾಗಿ ಹಬ್ಬದ ಯುಗಾದಿ ಹಬ್ಬ ಯಾವ ರೀತಿ ಮಾಡ್ತೀವಿ ಆ ರೀತಿ ಹಬ್ಬ ಮಾತಾಡೋವಂಥ ರೀತಿ ಶಿವಾಜಿ ಜಯಂತಿ ಆಗಬೇಕು. ಆ ಜಯಂತಿ ನಿಮ್ಮ ಮಾಡೋದಕ್ಕೆ ನಮ್ಮೆಲ್ಲ ಸಹಕಾರತೆ. ನಾವು ಕೂಡ ಸ್ವತಃ ನಿಮ್ಮ ಜೊತೆ ಇದ್ದು ಎಲ್ಲ ಜಿಲ್ಲೆಯವರೆಲ್ಲ ಇಲ್ಲಿ ಬರೋಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀರಿ. ಎಲ್ಲರೂ ಈ ಜಯಂತಿನ ನೋಡಬೇಕು ರಾಜ್ಯದಲ್ಲಿ. ಆ ರೀತಿ ಮಾಡೋಣ ಅಂತ ಹೇಳಿ ನನ್ನ ಕರೆದು ನಿಮ್ಮನ್ನೆಲ್ಲ ನೋಡೋ ಅಂಥ ಭಾಗ್ಯ ಕೊಟ್ಟು ಮಾತಾಡೋಂಥ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ 2 ಮಾತು ವಿರಾಮ ಹೇಳ್ತೀನಿ. ಜಯ ಜಗನ್ನಾಥ.